ಕೈದಿಗಳಿಗೆ ರಾಜ್ಯಾತಿಥ್ಯ ನೀಡ್ತಾ ಇದ್ದ ಜೈಲಾಧಿಕಾರಿಗಳ ವಿರುದ್ಧ ಡಿಜಿಪಿ ಅಲೋಕ್ ಕುಮಾರ್ ಕಠಿಣ ಕ್ರಮಕ್ಕೆ ಮುಂದಾಗಿದ್ದಾರೆ. ಜೈಲಿನಲ್ಲಾಗುವ ಅಕ್ರಮಕ್ಕೆ ಬ್ರೇಕ್ ಹಾಕೋದಕ್ಕೆ ಅಲೋಕ್ ಕುಮಾರ್ ಮುಂದಾಗಿದ್ದು, ಜೈಲಿನಲ್ಲಿ ಬೋವೋಡಿ ಮೇಲೆ ಬಂದ ಅಧಿಕಾರಿಗಳಿಗೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಬೋವೋಡಿ ಮೇಲೆ ಬಂದಿರುವ ಜೈಲು ಸಿಬ್ಬಂದಿಗೆ ಕೌನ್ಸಿಲಿಂಗ್ ಮಾಡೋದಕ್ಕೆ ಮುಂದಾಗಿದ್ದು, ಯಾರೆಲ್ಲ ರಾಜ್ಯದ ಜೈಲುಗಳಲ್ಲಿ ವರ್ಷಾನುಗಟ್ಟಲೆ ಇದ್ದಾರೆ ಅವರೆಲ್ಲರ ಮೇಲೆ ವರ್ಗಾವಣೆ ಅಸ್ತ್ರ ಪ್ರಯೋಗ ಮಾಡಲಿದ್ದಾರೆ. ಹಲವು ದಿನಗಳಿಂದ ಒಂದೇ ಜೈಲಲ್ಲಿ ಕೆಲಸ ನಿರ್ವಹಿಸುವವರ ವರ್ಗಾವಣೆಗೆ ಮುಂದಾಗಿದ್ದು, ಈ ವರ್ಗಾವಣೆ ರಾಜ್ಯದ ಎಲ್ಲ ಜೈಲುಗಳಿಗೂ ಅನ್ವಯಿಸಲಿದೆಯಂತೆ. ಇದೇ ತಿಂಗಳ 9ರಂದು ಕೇಂದ್ರ ಕಾರಾಗೃಹ ಕಚೇರಿಯಲ್ಲಿ ಜೈಲು ಸಿಬ್ಬಂದಿಗೆ ಕೌನ್ಸಿಲಿಂಗ್ ಮಾಡಿ ವರ್ಗಾವಣೆ ಮಾಡಲಿದ್ದಾರಂತೆ. ಸಮಾಜ ರಕ್ಷಣೆ ಮಾಡಬೇಕಿದ್ದ ಪೊಲೀಸರಿಂದಲೇ ಲಂಚ ಸ್ವೀಕಾರ, ಅಕ್ರಮ ಹಣ ವಸೂಲಿ, ಅಧಿಕಾರ ದುರ್ಬಳಕೆ ಹೆಚ್ಚಾಗಿ ನಡೀತಾ ಇದ್ದು, ಇಲಾಖೆಗೆ ಗೌರವಕ್ಕೆ ಚ್ಯುತಿ ತಂದ ಸಿಬ್ಬಂದಿ ವಿರುದ್ಧ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಶಿಸ್ತು ಕ್ರಮಕ್ಕೆ ಮುಂದಾಗಿದ್ದಾರೆ. ಅಗತ್ಯವಿದ್ದಲ್ಲಿ ಕ್ರಿಮಿನಲ್ ಕೇಸ್ ದಾಖಲಿಸುವ ಎಚ್ಚರಿಕೆಯನ್ನು ನೀಡಿದ್ದಾರೆ. ಎಲ್ಲ ಡಿಸಿಪಿಗಳು ಆಯಾ ವಿಭಾಗದ ಠಾಣೆಗಳಿಗೆ ಭೇಟಿ ನೀಡುವಂತೆ ಸೂಚನೆಯನ್ನ ಕೊಟ್ಟಿದ್ದು, ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಯೊಂದಿಗೆ ಸಭೆ ನಡೆಸುವಂತೆ ತಾಕೀತು ಮಾಡಿದ್ದಾರೆ. ಪ್ರತಿಯೊಬ್ಬ ನಾಗರಿಕರ ದೂರು ಸ್ವೀಕಾರ ಮಾಡಬೇಕು, ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು, ಎಲ್ಲ ದೂರುಗಳನ್ನು ಆದ್ಯತೆ ಮೇಲೆ ಪರಿಗಣನೆ ಮಾಡಬೇಕು, ನಿಷ್ಪಕ್ಷಪಾತ ತನಿಖೆ, ಕಾಲಮಿತಿಯೊಳಗೆ ನ್ಯಾಯಾಲಯಕ್ಕೆ ವರದಿ ಸಲ್ಲಿಕೆ ಮಾಡಬೇಕು, ಭ್ರಷ್ಟಾಚಾರ ನಿಯಂತ್ರಣದ ಬಗ್ಗೆ ಸಾರ್ವಜನಿಕರೊಂದಿಗೆ ಸೌಜನ್ಯಯುತ ವರ್ತನೆ ಇರಬೇಕು ಅಂತ ಸಿಬ್ಬಂದಿ ಶಿಸ್ತು ಪಾಲನೆ ಕುರಿತು ಸ್ಪಷ್ಟ ಸೂಚನೆ ನೀಡಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆಪ್ತ ಅಂತ ವಂಚಿಸಿದ್ದ ವ್ಯಕ್ತಿ ಮೇಲೆ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ರಾಜ್ಯಪಾಲರ ಸಹಿಯನ್ನ ನಕಲು ಮಾಡಿ ವಿದ್ಯಾರ್ಥಿಯೊಬ್ಬನಿಗೆ ಸೀಟ್ ಮಂಜೂರು ಮಾಡೋದಕ್ಕೆ ವಿಐಟಿಯು ಕುಲಪತಿಗಳಿಗೆ ಪತ್ರ ಬರೆದಿದ್ದ. ರಾಜ್ಯಪಾಲರ ಕಾರ್ಯಾಲಯದ ಅನಧಿಕೃತ ಆದೇಶ ಹೊರಡಿಸಿದ್ದ. ಈ ಬಗ್ಗೆ ಸುಜಯೇಂದ್ರ ವಿರುದ್ಧ ವಿಧಾನಸೌಧ ಠಾಣೆಗೆ ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿ ಪ್ರದೀಪ್ ದೂರು ನೀಡಿದ್ರು. ಲೋಕಭವನದ ಲೆಟರ್ ಹೆಡ್ ಅನಧಿಕೃತವಾಗಿ ದುರುಪಯೋಗ ಹಾಗೂ ನಕಲಿ ಸಹಿ ಬಗ್ಗೆ ದೂರು ನೀಡಿದ್ದು, ವಿಧಾನಸೌಧ ಠಾಣೆಯಿಂದ ವಿಜಯನಗರ ಠಾಣೆಗೆ ಪ್ರಕರಣ ವರ್ಗಾವಣೆಯಾಗಿದೆ. ಈ ಹಿಂದೆ ಜಮ್ಮು ಕಾಶ್ಮೀರ ಮೂಲದ ವೈದ್ಯರಿಗೆ ಇದೇ ಸುಜಯೇಂದ್ರ 2.5 ಕೋಟಿ ವಂಚಿಸಿದ್ದಂತೆ. ಈ ಸಂಬಂಧ ವಿಜಯನಗರ ಪೊಲೀಸರು ಆತನನ್ನ ಬಂಧಿಸಿ ವಿಚಾರಣೆ ನಡೆಸಿದಾಗ ಮನೆಯಲ್ಲಿ ಲೋಕಭವನದ ಹಲವು ಲೆಟರ್ಗಳು ಪತ್ತೆಯಾಗಿವೆ. ಈ ಹಿನ್ನೆಲೆ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಆರೋಪಿ ಮನೆ ವಿಜಯನಗರ ಠಾಣೆ ವ್ಯಾಪ್ತಿಯಲ್ಲಿರುವ ಹಿನ್ನೆಲೆ ವಿಜಯನಗರ ಠಾಣೆಗೆ ಕೇಸು ವರ್ಗಾವಣೆಯಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.